ಕೇಂದ್ರ ಸರ್ಕಾರವು ಕಳೆದ 13 ವರ್ಷಗಳಿಂದ ಅಧಿಕಾರದಲ್ಲಿದ್ದರೂ ಸಹ ಎಸ್ಐಆರ್ ಪರಿಷ್ಕರಿಸದೆ ಚುನಾವಣೆ ಹತ್ತಿರ ಬಂದಿರುವ ರಾಜ್ಯಗಳಲ್ಲಿ ಮಾತ್ರ ಮತದಾರರ ಪರಿಷ್ಕರಣೆ ಮಾಡಲಾಗುತ್ತದೆ ಎಂದು ಮಾಜಿ ಸಚಿವ ಎಸ್.ಎನ್. ಬೋಸರಾಜು ಕಿಡಿಕಾರಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಂವಿಧಾನಿಕ ಸಂಸ್ಥೆಗಳಾದ ನ್ಯಾಯಾಲಯ, ಚುನಾವಣೆ ಆಯೋಗ, ಆದಾಯ ತೆರಿಗೆ ಇಲಾಖೆ ಇಡಿ ಸೇರಿದಂತೆ ಇತರ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತದೆ ಎಂದು ಗುಡುಗಿದರು. ರಾಜ್ಯದ ಗೃಹ ಮಂತ್ರಿಗಳು ರಾಜ್ಯದಲ್ಲಿ ಅಕ್ರಮ ಮರಳುಗಾರಿಕೆ ತಡೆಯುವುದಕ್ಕೆ ಪೊಲೀಸ್ ಇಲಾಖೆಗೆ ಅಗತ್ಯ ಸೂಚನೆ ನೀಡಲಾಗಿದೆ. ತಾಲೂಕಿನಲ್ಲಿ ಅಕ್ರಮವಾಗಿ ಕೆರೆಗಳನ್ನು ತೋಡಿ ಮರಳು ಸಾಗಾಣಿಕೆ ಮಾಡುತ್ತಿರುವುದು ಕೇಳಿಬಂದಿತು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಲಾಗಿದೆ ಎಂದರು. ನಡೀತಾ ಇದೆ. ಇದು ನಮ್ಮ ಪಕ್ಷದಿಂದ ಈಗಾಗಲೇ 1 ತಿಂಗಳ ಪರ್ಯಂತದಿಂದ ರೆಗ್ಯುಲರ್ ಆಗಿ ಬ್ಯಾಂಗ್ಳೂರು ಮಟ್ಟದಲ್ಲಿ ಮತ್ತು ರಾಜ್ಯದ 4 ಡಿವಿಷನ್ನಲ್ಲಿ, ಅಲ್ಲಿಂದ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಟ್ರೈನಿಂಗ್ ಕ್ಯಾಂಪ್ಸ್ ಎಲ್ಲ ಆಯಿತು. ಅದ್ರ ಜೊತೆಯಲ್ಲಿ ತಾಲೂಕಾ ಮಟ್ಟದಲ್ಲಿ, ಕ್ಷೇತ್ರ ಮಟ್ಟದಲ್ಲಿ ಸಹಿತ, ಈಗ ನಮ್ಮಲ್ಲಿ ಸಹಿತ ಯಾರು ಟ್ರೈನಿಂಗ್ ಮಾಡಿ ಬಂದಾರೋ ಅವರೆಲ್ಲ ಈ BLA ಟ್ರೈನಿಂಗ್ ಕೊಟ್ಟಿದ್ದಾರೆ. ಇವತ್ತು ನಾವು ಶಾಸಕರು, ನಾವು ನಮ್ಮ ಬ್ಲಾಕ್ ಅಧ್ಯಕ್ಷರು, ಮುಖಂಡರು ಮಾತಾಡಿ 2 ದಿನ 29ನೇ ತಾರೀಕು ಪ್ರಾರಂಭ ಆಗ್ಯದ. ಅಂದರೆ ಆ್ಯಕ್ಚುಲಿ ಫಿಸಿಕಲಿ ಪ್ಯಾಕ್ಟ್ ಆಗಿದ್ದು 30ನೇ ತಾರೀಕು, 30, 2 ದಿವಸ ಆಯಿತು. 2 ದಿನ ಆದ ನಂತರ ಈಗಾಗಲೇ BLAಗಳಿಗೆ, BLOಗಳಿಗೆ ಮತ್ತು ಸಹಜವಾಗಿ ಏನೇನು ತೊಂದರೆಗಳಾಗಿವೆ ಅಂತೇಳಿ ಗೊತ್ತಾಗ್ತದೆ ಅಂತೇಳಿ ಇವತ್ತು ನಮ್ಮ ಬ್ಲಾಕ್ ಇಬ್ಬರು ಅಧ್ಯಕ್ಷರು ಸಭೆಯನ್ನು ಕರೆದಿದ್ದಾರೆ. BLAಗಳನ್ನೆಲ್ಲ ಆಲ್ಮೋಸ್ಟ್ ಎಲ್ಲರೂ ಅಟೆಂಡ್ ಮಾಡಿದ್ದಾರೆ. ನಮ್ಮಲ್ಲಿ 276 ಪೋಲಿಂಗ್ ಬೂತು, 276 BLAಗಳನ್ನು ಅಟೆಂಡ್ ಮಾಡ್ಯಾರ. ಅವ್ರ ಜೊತೆಯಲ್ಲಿ ಪ್ರತಿ ಬೂತಿಗೂ ಒಬ್ಬ BLA2 ಜೊತೆಯಲ್ಲಿ ಒಬ್ಬ ಮುಖಂಡರು ಮಾಡಿದ್ವಿ. ಅವ್ರ ಸಹಿತ ಮುಖಂಡರು ಬಂದಾರೆ. ಎಲ್ಲ ಕಡೆ ಎಕ್ಸೆಪ್ಟ್ 5-6 ಬೂತ್ನಲ್ಲಿ ಬಿಟ್ಟರೆ ಎಲ್ಲ ಕಡೆ ನಿನ್ನೆ ಮೊನ್ನೆಯವರು ಪೂರ್ತಿಯಾಗಿ ಹೋಗಿದ್ರು. ಈಗಾಗಲೇ ನಿಮ್ಗೆ ಗೊತ್ತಿದ್ದಂತೆ ಮಾರ್ನಿಂಗ್ ರಿಪೋರ್ಟ್ ಪ್ರಕಾರ ನಮ್ಮ ಕ್ಷೇತ್ರ ರಾಜ್ಯದಲ್ಲೇ 2 ದಿನದಲ್ಲಿ 7th ಪ್ಲೇಸ್ನಲ್ಲಿ ಐತಿ. ತಹಸೀಲ್ದಾರ್ ರಿಪೋರ್ಟ್ ಪ್ರಕಾರ ಸುಮಾರು 47,000 ಚಿಲ್ಲರೆ ಆಗ್ಯಾವ 2 ದಿನದಲ್ಲಿ. ಸೊ ಈಗ ಪಿಕಪ್ ಆಗ್ತದೆ. ಲೋಕದ ಸುಳ್ಳು ಬಗ್ಗೆ ಸಹಿತ BLAಗಳು ಕೇಳಿದ್ದಾರೆ ನಮಗೀಗ. ಆ ಮೀಟಿಂಗ್ನಲ್ಲಿ ಎಲ್ಲರಿಗೂ ಜವಾಬ್ದಾರಿ ಹೇಳಿದ್ವಿ. ಪರ್ಫೆಕ್ಟಾಗಿ ಆ ಬೂತ್ನಲ್ಲಿ ಜವಾಬ್ದಾರಿ ತಗೊಂಡು BLOಗಳು ಸಹಕಾರ ಮಾಡಿ ಎಲ್ಲವನ್ನೂ ನಾವು ಎನ್ರೋಲ್ಮೆಂಟ್ ಮಾಡ್ತಕ್ಕಂಥದ್ದು. ಮತ್ತು ಹೊಸ ವೋಟರ್ಸು ಅಕ್ಟೋಬರ್ 2026 ಅಕ್ಟೋಬರ್ವರೆಗೂ ಬರುವಂಥವ್ರಿಗೆ, 18 ವರ್ಷದಲ್ಲಿ ಬರೋರಿಗೆಲ್ಲರಿಗೂ ಸಹಿತ ಎಲಿಜಿಬಿಲಿಟಿ ಆಯಿತು. ಸೊ ಈ ಡೇಟ್ಗಳು ನೋಡ್ಕೊಂಡು ಹೊಸಬರನ್ನು ಈಗ ಕೇಳಿಗಳು 17 ವರ್ಷ ಆಯ್ತು ಅಂತ ಬಿಡ್ತಾರೆ. ಅಕ್ಟೋಬರ್ ತನಕ ಅನೇಕರು ಇವತ್ತು ಎಲಿಜಿಬಿಲಿಟಿ ಬರ್ತದೆ. ಅಪ್ ಟು ಅಕ್ಟೋಬರ್ ತನಕ 18 ವರ್ಷ ಬರೋಂಗವ್ರು ಸಹಿತ ಭಾಳ ಕಾಶಿಯಸ್ ಆಗಿ ಅವ್ರಿಗೆ ಡೇಟ್ ಆಫ್ ಬರ್ತ್ ಕೇಳ್ಕೊಂಡು ಅವ್ರಿಗೆ ಸೇರಿಸ್ಬೇಕಂತ ಪ್ರಯತ್ನ ಮಾಡಬೇಕು ಎಂಬುದು ಇವತ್ತು ಕಟ್ಟುನಿಟ್ಟಾಗಿ ನಮ್ಮವರೆಲ್ಲರಿಗೂ ಸೂಚನೆ ಕೊಟ್ಟಿವಿ. ಸೊ ಇದ್ರ ಜೊತೆಯಲ್ಲಿ ಸಾಧಕ ಬಾಧಕಗಳು ಏನೇನು ಕೆಲವು ಕಡೆ ಬರೀ ಇನ್ನೊಂದು ಈ ಕಡೆ ಕೆಲವು ವಾರ್ಡ್ನಾಗ ಈಗ ಬೇಗವಾಡ್ದಾಗ ಬೇರೆ ಕೇಳ ಒಂದು ವಾರ್ಡ್ನಾಗ ಒಂದು ಮನೆ ಐತಿ ಬೇಗವಾಡ್ದೆ. ಆ ವಾರ್ಡ್ ಮನೆ ಬೇರೆ ಕಡೆ ಕಟ್ಟ್ಯಾದ. ಈ 2002ನಲ್ಲಿ ಅದು ಬೇಸಿಕ್ ಆ್ಯಕ್ಚುಲಿ ನೋಡೋದು. 2002ನಲ್ಲಿ ಆ ವಾರ್ಡ್ನಲ್ಲಿ ಐತಿ. 2025ನಲ್ಲಿ ಆ ವಾರ್ಡ್ ಇದೆ. 2 ಲಿಸ್ಟ್ ನೋಡ್ತಾ ಇದ್ದಾರೆ. 2002, 2025 2 ಲಿಸ್ಟ್ ವೆರಿಫೈ ಮಾಡ್ತಾರೆ. ಅವೇ ಬೇಸಿಕ್ ಇರ್ತಕ್ಕಂಥ ವೋಟಿಗೆ ಅಲ್ಲೇ ಐತಿ, ನೀವು ಅಲ್ಲೇ ಮಾಡ್ಬೇಕಂತ. ಸೊ ಈಗ ಸದ್ಯಕ್ಕೆ ಅವ್ರು ಹೇಳೋ ಪ್ರಕಾರ ಎಲ್ಲಿ ಒರಿಜಿನಲ್ ವೋಟರ್ ನೀವು 2002 ಇದೆಯಾ ನೀವು ಮಾಡು, ಅವಾರ್ಡ್ನಾಗ ಮಾಡಿ ಮುಂದೆ ಬೇಕಾದ್ರೂ ಲೆಟರ್ ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಈ ರೀತಿಯಾದಂಥ ಅನೇಕ ಕ್ಲಾರಿಫಿಕೇಶನ್ಸ್ ಎಲ್ಲ ಇವತ್ತು ನಮ್ಮ BLAಗಳೆಲ್ಲ ಮಾತಾಡಿದ್ದಾರೆ, ಮುಖಂಡರೆಲ್ಲ ಕೇಳಿದ್ದಾರೆ. ಅದಕ್ಕೆಲ್ಲ ಅವ್ರಿಗೆ ಮಾಹಿತಿ ಕೊಟ್ಟಿವಿ. ಆ ಉದ್ದೇಶದಿಂದ ನಾವು 2 ದಿನ ನಂತರ ಇವತ್ತು ನಮ್ಮ ಮಾನ್ವಿಯಲ್ಲಿ ಏನು ನಡೀತಾ ಇದೆ, BLAಗಳಿಗೆ ಫೀಲ್ಡ್ನಲ್ಲಿ ಏನು ಪ್ರಾಬ್ಲಮ್ ಬರ್ತಾ ಇದೆ ಮತ್ತು ಅಧಿಕಾರಿಗಳು ಯಾವ ರೀತಿಯಾಗಿ BLOಗಳು ಮನೆಗೆ ಹೋಗ್ತಾ ಇದೆ. ಕೆಲವು ಕಡೆ ಏನು ಮಾಡ್ತಾರೆ ಅಂತ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅಲ್ಲಿಗೆ ಕರೆಸ್ತಾ ಇದ್ದಾರೆ, ಇದ್ದಲ್ಲೇ ಕರೀತಾರೆ. ಸರಿ ಅಲ್ಲ ಅದು. ಅವರು ಮನೆಗೂ ಹೋಗ್ಬೇಕು. ಈಗ ನಾವು ಅಧಿಕಾರಿಗಳು ಗಮನ ತರ್ತೀವಿ. ಅದು ಯಾವ ಊರಾಗ ಮನೆಗೆ ಅವ್ರು ಹೋಗ್ಬೇಕು. ಹೋದಾಗ ಮಾತ್ರ ಮನ್ಯಾಗ ಇದಾರ ಎಲ್ಲ ಎಂಬುದು ಗೊತ್ತಾಗ್ತದೆ. ಮನೆಗಳು ಬಂದಾದ್ರೆ ಅಲ್ಲಿ ನೋಟಿಸ್ ಹಚ್ಚಿ ಬರ್ಬೇಕಾಗ್ತದೆ.
ಫೋನ್ ನಂಬರ್ ಎಲ್ಲ ಹಾಕಿ. ಸೊ ಹಂಗಾಗಿ ಅವ್ರಿಗೆಲ್ಲ ನಾವು ಅಧಿಕಾರಿಗಳಿಗೆ ಈ ಮಾಹಿತಿ ಕೊಡ್ತೀವಿ. ಈ ಮಾಹಿತಿ ಪ್ರಕಾರ ಅವ್ರು ಮನೆ ಮನೆಗೆ ಹೋಗ್ತಾರೆ. ಇದು ಎಲ್ಲ ಕಡೆ ನಡೀತಾ ಇದೆ. ಇದು ಅಲ್ಲೇ ಕರೆ ಬಿಡೋದು, ಅಲ್ಲೇ ಒಂದ್ಸಲಿ ಕೂತ್ಕೊಂಡಿದ್ರೆ ಅಲ್ಲೇ ಜನರು ಬರ್ತಾ ಇದ್ದಾರೆ. ಇದು ಪದ್ಧತಿ ಅಲ್ಲ. ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸು ಮತ್ತು ಇದರ ಪ್ರಕಾರ ಅವ್ರ ಮನೆ ಮನೆಗೆ ಹೋಗ್ಬೇಕು. ಅವ್ರಿಗೆ ಲಿಮಿಟೆಡ್ ಅವರ್ಸಿಗೆ ಕೊಟ್ಟಾರೆ, ಪ್ರತಿ ಚಿಕ್ಕೆ 20-30 ಮನೆಗೆ ಕೊಟ್ಟಿದ್ದಾರೆ. ಅಷ್ಟು ಹೋಗಿ ಮಾಡಬೇಕಾದ ಅದೊಂದು. ಇದನ್ನು ಯಾಕೆ ನಾವು 2 ದಿನ ನಂತರ ನಾವು ಕರೆದು ಅಂದರೆ ಉದ್ದೇಶ ಈ 2 ದಿನದಲ್ಲಿ ಆಗಿರ್ತಕ್ಕಂಥ ಅನುಭವ ಇರುವಂಥ ಸಮಸ್ಯೆಗಳನ್ನು ಅವನು ತಿಳ್ಕೊಂಡು ಸರಿಪಡಿಸಲಿಕ್ಕೆ ಮಾಡಿದ್ವಿ. ಸೊ ಇದ್ರ ಜೊತೆಯಲ್ಲಿ MLA ಅವರು, ನಾನು, ನಮ್ಮ ಬ್ಲಾಕ್ ಅಧ್ಯಕ್ಷರು, ಮುಖಂಡರು ಮಾತಾಡಿದ್ವಿ. 10ನೇ ತಾರೀಕಿನಿಂದ ಮತ್ತೆ ಜಿಲ್ಲಾ ಪಂಚಾಯತಿ ಲೆವೆಲಲ್ಲಿ ಹೋಗಿ ಮತ್ತೆ ಒಂದು ರೌಂಡು ಎಲ್ಲ ಕಡೆ ತಿರುಗಾಡಿ ಏನು ಪ್ರೋಗ್ರೆಸ್ ಆಗ್ತದೆ ತಿಳ್ಕೊತೀವಿ. ಮತ್ತು 25ನೇ ತಾರೀಕು 19 ಮುಗಿತದೆ. ಇದು 25ಗೆ ಏನು ಅಪ್ಡೇಟ್ ಆಗ್ತದೆ, ಇನ್ನು ಎಷ್ಟು ಬಾಕಿ ಉಳಿತದೆ ಪರ್ಸೆಂಟೇಜ್, ಏನು ಸಮಸ್ಯೆಗಳು ಇರ್ತಾವೆ, ಯಾರು ಕೆಲವರು ವಲಸೆ ಹೋದವರು, ಬೇರೆ ಕಡೆ ಹೋದವರು, ಅವ್ರನ್ನ ಯಾವ ರೀತಿ ಕರೆಸ್ಬೇಕು, ಮನೆಗೆ ಒಬ್ಬರನ್ನೇ ಕರಿಬೇಕಾದ್ರು. ಒಬ್ಬರಿದ್ರೆ ಸಾಕು. ಇವತ್ತು ನಾನು ಮುಂಜಾನೆ 9:10 ನಾನು 6 ಫಾರಂ ತುಂಬಿ ಸೈನ್ ಮಾಡಿಬಿಟ್ಟೆ ರಾಯಚೂರಿಗೆ. ಯಾವುದು ಭಾರತ ದೇಶದಲ್ಲಿ ಸುಮಾರು 8 ಕೋಟಿ ಜನ ಮತದಾರರ ಪಟ್ಟಿಯಿಂದ ಹೊರಗುಳಿದ್ದಾರೆ. ಇಲ್ಲ, ಅದೇ ಅಲ್ಲ. ಈಗ ಕಳೆದ 5-6 ತಿಂಗಳ ದೇಶದಲ್ಲಿ ಏನು ನಡೀತು, ಉದಾಹರಣೆ ನಿಮಗೆಲ್ಲ ಗೊತ್ತಿದೆ, ನೀವೇ ನ್ಯೂಸ್ನೆಲ್ಲ ಚಾನಲ್ಸ್ ಬಂದಿದೆ. 91 ಲಕ್ಷ ಓಟು ತೆಗೆದಾರೆ. ಎಲ್ಲಿ? ವೆಸ್ಟ್ ಬೆಂಗಾಲ್ನಲ್ಲಿ. ಅಪೀಲ್ ಮಾಡಿದ್ದವರು 40 ಲಕ್ಷ ಮೇಲೆ ಅಪೀಲ್ ಇದ್ದು, ಅವ್ರನ್ನ ಯಾವನು ಡಿಸ್ಪೋಸ್ ಮಾಡಿಲ್ಲ. ಎಲೆಕ್ಷನ್ ಬಂದ್ಬಿಡ್ತು ನೋಟಿಫಿಕೇಶನ್ ಅಂತೇಳಿ ಬೇಕಾದ ಮಾಡಿ. ಅವ್ರು ಸೋತಿದ್ದು ಎಷ್ಟು ಟೋಟಲು? ಮಮತಾ 34 ಲಕ್ಷ ಓಟ್ಲಲ್ಲಿ ಸೋತಾರೆ. 91 ಲಕ್ಷ ಡಿಲೀಟ್ ಮಾಡ್ಯಾರ. ಅದು ಎಷ್ಟು ಮಟ್ಟಿಗೆ ಪರಿಣಾಮ ಆಗಿದೆ ಎಂಬುದು ನೀವು ಬಿಹಾರ್ ನೋಡ್ಬೋದು, ನೀವು ವೆಸ್ಟ್ ಬೆಂಗಾಲ್ ನೋಡ್ಬೋದು, ಅನೇಕ ರಾಜ್ಯಗಳಲ್ಲಿ ಬರೀತಾರೆ. ಕೇವಲ ಹತ್ತಿರ ಬಂದಾಗ 2 ತಿಂಗಳು 3 ತಿಂಗಳು ಇದ್ದಾಗ ಮಾಡ್ಯಾರ. ಸೊ ಹಂಗಾಗಿ ಅನೇಕ ಕಡೆ ಅದು ಭಾಳ ಅನಾಹುತಗಳಾಗ್ಯಾವ. ಸೊ ಈಗ ಇಲ್ಲೆಲ್ಲ ಪ್ರಜ್ಞಾವಂತರೆಲ್ಲ ಈಗಾಗಲೇ 6 ತಿಂಗಳಿಂದ ರಾಜ್ಯಾದ್ಯಂತ ಇರ್ತಾ ಇದ್ದಾರೆ. ನಮ್ಮ ಲಲಿತಾ ನಾಯ್ಕ ಅಂತವರು, ಲಲಿತಾ ನಾಯ್ಕ. ಆಮೇಲೆ ನಮ್ಮ ಇಲ್ಲಿ ಫಾದರ್ ಇದ್ರು, ಅವ್ರ ಹೆಸರು ಇಲ್ಲೇ ನಮ್ಮ ಜೊತೆಲಿ ಇದ್ರಿ, ಲೈಲಾ ಕಾಲೇಜಿನಲ್ಲಿ, ಲೈಲಾ ಸ್ಕೂಲ್. ಅವರು ಫಾದರ್ ಟೀಮ್ನಾಗ ಇದ್ದಾರೆ. ಯಾಕಂದರೆ ನಮ್ಗೆ 3-4 ಮೀಟಿಂಗು CM ಅವ್ರ ಜೊತೆಯಲ್ಲೇ ಸಿದ್ದರಾಮಯ್ಯ ಇದ್ದಾಗ ಆಗಿದೆ. ಶಿವಕುಮಾರ್ ಬಂದಮೇಲೆ ಅವರೆಲ್ಲ ಬಂದು ಅವರೊಂದು 40 ಮಂದಿ ಬ್ಯಾಚ್ ಇದ್ದಾರೆ. ಅವರೇ ತಮ್ಮದು ಎಲ್ಲ ಕಡೆ ರಾಜ್ಯದಲ್ಲಿ ಇದ್ರ ಬಗ್ಗೆ ಪ್ರಜ್ಞಾ ತರ್ತಾ ಇದ್ದಾರೆ ಮತ್ತು ವಿರೋಧನೂ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮಾಡುವಂಥ ನೀತಿ ಸರಿಯಾಗಿಲ್ಲ ಅಂತ. ಒಟ್ಟಾರೆ ಈಗ BJP ಅವರು ಇದು 24 ವರ್ಷ ಆದಮೇಲೆ ಮಾಡ್ತಾ ಇದ್ದಂತ ಬರ್ತಾ ಇದೆ. ಈಗ ಬಂದು ಎಷ್ಟು ವರ್ಷ ಆಯಿತು? 13 ವರ್ಷ ಆಯ್ತು. ಹೌದಾ? ಅಂದರೆ ಇವರು ಬಂದು ಕೂಡ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಈಗ ಎಲೆಕ್ಷನ್ ಬಂದ ಮೇಲೆ ಯಾವ ಎಲೆಕ್ಷನ್ ಬಂತು 2 ತಿಂಗಳ ಮೊದಲು 3 ತಿಂಗಳ ಮೊದಲು ಆ ರಾಜ್ಯಗಳಲ್ಲಿ ಮಾಡ್ಯಾರ. ಸೊ ಹೀಗಾಗಿ ಇಂಟರ್ನ್ಯಾಷನಲಿ ರಾಜಕೀಯವಾಗಿ ಒಂದು BJP ಅವರು ಒಂದು ಕುತಂತ್ರದಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಮಾಡಿ ನೇರವಾಗಿ ಉದಾಹರಣೆ ಕಾಣ್ತಾ ಇದೆ ವೆಸ್ಟ್ ಬೆಂಗಾಲ್ ಎಲೆಕ್ಷನ್. ಸೊ ಹೀಗಾಗಿ ಆ ರೀತಿ ಆಗಬಾರ್ದು ಅಂತೇಳಿ ಈಗ ನಮ್ಮಲ್ಲಿ ಅಂತೂ ಕರ್ನಾಟಕದಲ್ಲಿ ನಮಗೆ 2 ವರ್ಷ ಟೈಮ್ ಇದೆ. ಈಗ ತಮಿಳುನಾಡು, ಕೇರಳ, ಬಿಹಾರ, ವೆಸ್ಟ್ ಬೆಂಗಾಲ್ ಅವೆಲ್ಲ ಹತ್ರ ಬಂದಾಗ ಮಾಡಿರುವಾಗ. ಸೊ ನಾವೀಗೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಪಾರ್ಟಿ ಪಾರ್ಲಿಮೆಂಟ್ನಲ್ಲಿ ಇದೆಲ್ಲ ರೇಜ್ ಮಾಡಿದರು, ಅಬ್ಜೆಕ್ಷನ್ ಮಾಡಿದ್ರು. ಆಲ್ ಅಪೋಸಿಷನ್ ಪಾರ್ಟೀಸ್ ಎಲ್ಲ ಸೇರಿ ಮೆಮೊರಾಂಡಮ್ ಕೂಡ ರಾಷ್ಟ್ರಪತಿ ಕೊಟ್ಟರು. ಇವೆಲ್ಲ ಮಾಡಿದ್ರೆ ಈಗ ನಮ್ಮದು ಎರ್ಲಿಯಾಗಿ ಸ್ಟಾರ್ಟ್ ಆಯ್ತು. ಈಗ ಇದು ಸ್ಟಾರ್ಟ್ ಆಗೋದ್ರಿಂದ ನಮ್ಗೆ ಸಮಯ ಸಿಗ್ತದೆ. ಅವರೇನೇ ತೊಂದರೆ ಕೊಟ್ಟರು ಸರಿಪಡಿಸ್ಕೊಳ್ಳಿ ನಮ್ಗೆ ಅವಕಾಶ ಐತಿ. ಹಾಗಾಗಿ ನಮ್ಮ ಪಕ್ಷ, ನಮ್ಮ ಸರ್ಕಾರ ಇದರ ಬಗ್ಗೆ ಅತಿ ಹೆಚ್ಚಾಗಿ ಜವಾಬ್ದಾರಿಯುತವಾಗಿ ನಂಬರ್ ಆಫ್ ಮೀಟಿಂಗ್ಸ್ ಮಾಡಿ ಅವೇರ್ನೆಸ್ ತಂದು ಭಾಳ ನಮ್ಮ BLAಗಳಿಗೆ ಭಾಳಷ್ಟು ಮಾಹಿತಿ ಕೊಟ್ಟು ಈಗ ಅವ್ರ ಮೇಲೆ ಒಂದು ಕಮಿಟಿಗಳು ಮಾಡಿ ಟ್ರೈನಿಂಗ್ ಜಿಲ್ಲಾ ಮಟ್ಟದಲ್ಲಿ, ಡಿವಿಷನಲ್ ಲೆವೆಲ್ನಲ್ಲಿ, ಬ್ಯಾಂಗ್ಳೂರು ಲೆವೆಲ್ನಲ್ಲಿ, ಇವತ್ತು ನಾಳೆ ಒಂದು ಮೀಟಿಂಗ್ ಆಗ್ತಾರೆ, ಎಲ್ಲರಲ್ಲಿ ಹೋಗ್ತಾರೆ ಮುಖಂಡರೆಲ್ಲ. ಸೊ ಈ ರೀತಿಯಾಗಿ ಅವರು ಎಲ್ಲ ಕಡೆ ಸೂಪರ್ವೈಸ್ ಮಾಡಿ ಮಾಡ್ತಾ ಇದ್ದಾರೆ. ವ್ಯವಸ್ಥಿತ ರೀತಿಯಲ್ಲಿ ಸರಿಪಡಿಸ್ಬೇಕೆಂಬುದೇ ಅವರೆಷ್ಟೇ ಕುತಂತ್ರ ಮಾಡಿದರೆ ಸಹಿತ ಅದಕ್ಕೆ ನಮ್ಮ ರಾಜ್ಯದಲ್ಲಿ ಯಾರು ಮತದಾರರು ಬಲಿ ಆಗಬಾರ್ದು ಎಂಬ ಲೆಕ್ಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದನ್ನು ಭಾಳ ಜಾಗೃತಿಯಿಂದ ಮಾಡ್ತಾ ಇದೆ. ಎಲ್ಲ ವಿರೋಧ ಪಕ್ಷದವರು ಸಹಿತ ಇವತ್ತು ಜಾಗೃತಿಯಿಂದ ಅವೇರ್ನೆಸ್ ತಂದು ಜನರಿಗೆಲ್ಲ ಸಂವಿಧಾನದ ಬದ್ಧವಾಗಿ ಏನು ನಮಗೂ ಮತ ಹಕ್ಕು ಸಿಕ್ಕಿದೆ ಅದನ್ನು ಉಪಯೋಗ ಮಾಡ್ಕೊಬೇಕು. ಒಂದು. ಎರಡನೇದು, ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರದ ನಿಲುವು ಹೇಳಿದ್ದಾರೆ. ಎಲೆಕ್ಷನ್ ಕಾರ್ಡ್ ಈಸ್ ಮೋಸ್ಟ್ ಎಸೆನ್ಷಿಯಲ್. ಕರ್ನಾಟಕದಲ್ಲಿರ್ತಕ್ಕಂಥ ಜನರಿಗೆ ಮೋಸ್ಟ್ ಎಸೆನ್ಷಿಯಲ್. ಆ ವೋಟಿಂಗ್
ಹಕ್ಕಿದ್ರೆ ಮಾತ್ರ ಅವರಿಗೆ ರಾಜ್ಯಗಳಿಂದ ಕೊಡ್ತಕ್ಕಂಥ ಫೆಸಿಲಿಟೀಸ್ ಸಿಗ್ತಾವ ಅಂತೇಳಿ ಈ ವಂಚಿತ ಆಗಿರ್ತಕ್ಕಂಥ ಹೇಳ್ತೀನಿ. ನಾನು ಹೇಳ್ತೀನಿ, ಇದನ್ನ ಹೇಳ್ಬಿಡ್ಲಿ. ಈಗ ಯಾರಿಗೆ ಎಲೆಕ್ಷನ್ ಕಾರ್ಡ್ ಇರ್ತದೋ ಅವರು ನಮ್ಮ ರಾಜ್ಯದವ್ರು ಅಂತೇಳಿ ಟ್ರೀಟ್ ಮಾಡ್ತೀವಿ. ನಮ್ಮ ರಾಜ್ಯದವ್ರಿಗೆ ಮಾತ್ರ ಇವೆಲ್ಲ ಅನುಕೂಲತೆಗಳು ಸಿಗಬೇಕು. ಈಗ ಯಾರು ಇವತ್ತು ಬರ್ತಾರೆ ಕೂಲಿಗೆ ಬರ್ತಾರೆ, ಪೇಂಟ್ ಮಾಡ್ಲಿಕ್ಕೆ ಬರ್ತಾರೆ, ಕಾರ್ಪೆಂಟರ್ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ. ಈಗ ನೋಡಿ ವೆಸ್ಟ್ ಬೆಂಗಾಲ್ದಲ್ಲಿ ಬಂದು ಈ ಎಲೆಕ್ಷನ್ ಟೈಮಲ್ಲಿ ಸೆಂಟ್ರಿಂಗ್ ಮಾಡಿ ಇಡೀ ಸ್ಟೇಟ್ನಲ್ಲಿ ಮಾಡ್ತಾ ಇದ್ದಾರೆ. ರಾಯಚೂರಿಗೆ ಅವರೆಲ್ಲರೂ ಅಲ್ಲಿ ಓಟ್ ಹಾಕ್ಲಿಕ್ಕೆ ಹೋಗಿದ್ದಾರೆ. ಇಲ್ಲ ಒಂದು ಅಡ್ರೆಸ್ ನನ್ನ ಮನೆಗೆ ನಿಮ್ಮ ಮನೆಗೆ ಅಡ್ರೆಸ್ ತಗೊಂಡು ಇವೆಲ್ಲ ಅಕ್ಕಿ 2 ಲಕ್ಷ ರೂಪಾಯಿ ಹೇಳುತ್ತೆ ಅಂತ ಅದು ಸರಿಯಲ್ಲ ಎಂಬುದು ಈ ಸರ್ಕಾರದ ನಿಲುವು. ಅದಕ್ಕಾಗಿ ಇಲ್ಲಿ ಪರ್ಮನೆಂಟ್ ಆಗಿ ಯಾರು ಕನ್ನಡದಲ್ಲಿ ಇರ್ತಾರೋ, ಯಾರು ಓಟ್ ಹಾಕಿರ್ತದೋ, ಓಟ್ ಹಾಕಿರ್ಬೇಕಾದ್ರೆ ಅವರಿಗೆ 2200 ನೋಡ್ತಾ ಇದೀವಿ, 2025 ನೋಡ್ತಾ ಇದೀವಿ, ವೆರಿಫಿಕೇಶನ್ ಮಾಡಿ ಇವತ್ತು ಓಟ್ ಸೇರಿಸ್ತಾ ಇದೀವಿ. ಹಂಗಾಗಿ ಯಾರು ಪರ್ಮನೆಂಟ್ ವೋಟರ್ ಆಗ್ತಾನೆ ವರದಿ ಕರ್ನಾಟಕದಲ್ಲಿ ಮಾನವಿ.